ಆದ್ರೆ ಇತ್ತೀಚೆಗೆ ನಾನು ಗರುಡ ಗಮನ ವೃಷಭ ವಾಹನಲು ನಿಮ್ಮ ನೀವು ಓಡೋದನ್ನ ನೋಡಿದಿರಿ. ಆದ್ರೆ ಇತ್ತೀಚೆಗೆ ನಿಮ್ಮ ರನ್ನಿಂಗ್ ಬಹಳ ಫೇಮಸ್ ಆಗಿದೆ. ಸೂ ಫ್ರಮ್ ಸೋ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಎಷ್ಟು ವೈರಲ್ ಆಗಿತ್ತು ಅಂದರೆ ಎಲ್ಲಿ ನೋಡಿದ್ರು ಇದೇ ರೀಲ್ಸ್ಗಳನ್ನು ವಿಡಿಯೋಸ್ಗಳನ್ನು ನಾವು ನೋಡ್ತಾ ಇದ್ವಿ. ಸೂ ಫ್ರಮ್ ಸೋ ಎಂಟರ್ ಆಗೋದಕ್ಕೆ ಮುಂಚೆ ಡೆಫಿನೆಟ್ಲಿ ರಾಜ್ ಬಿ ಶೆಟ್ಟಿ ಅವರ ಕೈ ಚಳಕ ಅದರಲ್ಲಿದೆ ಅಂದಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ಜನರನ್ನು ಮುಟ್ಟಿದ ರೀತಿ ಇದೆಯಲ್ಲ, ಅದು ಒಂಥರ ಸಾಗರದ ಥರ. ನೀವು ಸಿನಿಮಾ ಮಾಡಿ ಅದಾದ್ಮೇಲೆ ಬೆಳ್ಳಿ ತೆರೆಯಲ್ಲಿ ಬಂದ ರೆಸ್ಪಾನ್ಸ್, ಜನ ರೆಸ್ಪಾನ್ಸ್ ನೋಡಿ ಹೆಂಗ್ ಅನ್ನಿಸ್ತು ನಿಮಗೆ? ನನಗೆ ತುಂಬಾ ಶಾಕ್ ಆಯ್ತು. ಶಾಕ್ ಆಯ್ತು. ಹೌದೌದು. ಅಂದ್ರೆ ನಾನು ಯಾವತ್ತು ವರ್ಸ್ಟ್ ಕೇಸ್ ಸಿನಾರಿಯೋನ್ ಪ್ಲಾನ್ ಮಾಡ್ತೀನಿ. ಇದಾಗಿ ನಾವು ಇದು ಫ್ಲಾಪ್ ಆಗದೆ ಇರೋ ತರ ಏನೆಲ್ಲ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿರ್ತೀವಿ. ಸಿನಿಮಾನ ಒಳ್ಳೆ ಕಂಟೆಂಟ್ ಮಾಡಬೇಕು, ಬಟ್ ಅದ್ರ ದುಡ್ಡನ್ನ, ಯಾಕಂದ್ರೆ ಪಾಪ ನಮ್ಮನ್ನ ನಂಬ್ಕೊಂಡು ನಮ್ಮ ಇನ್ವೆಸ್ಟರ್ಸ್, ಪ್ರೊಡ್ಯೂಸರ್ಸ್ ಇರ್ತಾರೆ. ಹಾಗಾಗಿ ಅವರ ದುಡ್ಡನ್ನು ಹಿಂದೆ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಅದಾಗಬೇಕು ಅಂದ್ರೆ ಏನೆಲ್ಲ ಇದು ಮಾಡಬೇಕು ಅಂತ. ಬಟ್ ರೆಸ್ಪಾನ್ಸ್ ಅಂದ್ರೆ ಇದು ನನಗೆ ಇಲ್ಲಿ ಗದಗದಲ್ಲಿ ಯಾರು ನೋಡ್ತಾ ಇದ್ದಾರೆ, ರಾಯಚೂರಲ್ಲಿ ಯಾರು ನೋಡ್ತಾ ಇದ್ದಾರೆ, ಅಲ್ಲಿ ಯಾರು ಹೌಸ್ಫುಲ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ಲ. ಅಂದ್ರೆ ಮತ್ತೆ ನಾವು ಕೂಡ ತುಂಬಾ ಸಮಯ ನಾವು ಬ್ಲೇಮ್ ಮಾಡಿದ್ವಿ ನಮ್ಮ ಆಡಿಯನ್ಸ್ಗಳನ್ನ. ಕನ್ನಡದ ಆಡಿಯನ್ಸ್ ನಾವು ಬರೀ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತೀರಾ, ನಮ್ಮ ಸಿನಿಮಾಗಳನ್ನ ನೋಡಲ್ಲ. ನಾವು ಸಿನಿಮಾ ಮಾಡೋದೇ ಅವ್ರು ನೋಡ್ಬೇಕು ಅನ್ನೋದು ಒಂದು ನಮ್ಮ ಧೋರಣೆ ಆಗಿತ್ತು. ಹಾಗಾಗಿ ಅದು ಸತ್ಯನೋ ಏನೋ ಅಂತ ನನಗೆ ಅದ್ರಲ್ಲಿ ನಂಬಿಕೆ ಇರಲಿಲ್ಲ. ಬಟ್ ಅದನ್ನ ಅವರು ಸುಳ್ಳು ಅಂತ ಪ್ರೂವ್ ಮಾಡಿದ್ ಮಾತ್ರ ಅಲ್ಲ, ಅದನ್ನ ಒಂದು ಅವ್ರಿಗೆ ಇಷ್ಟ ಆದ್ರೆ ಯಾವ ಲೆವೆಲ್ಗೆ ತಗೊಂಡೋಗ್ತಾರೆ ಅಂತ. ಈ ಸಿನಿಮಾ 100 crore ರೀಚ್ ಆಗುತ್ತೆ ಅಂತ ನಂಗೆ ಯಾರಾದ್ರೂ ಮೊದಲು ಬಂದು ಹೇಳಿದ್ರೆ ನಾನು ಅವ್ರಿಗೆ ಮನೆಗೆ ಹೋಗು ಅಂತ ಹೇಳಿದೆ. ನನ್ನ ಪ್ರಕಾರ ಈ ಸಿನಿಮಾ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 10-15 ಕೋಟಿ ಮಾಡ್ತಿತ್ತೋ ಏನೋ, ನನ್ನ ಪ್ರಕಾರ, ನನ್ನ ಲೆಕ್ಕಾಚಾರದ ಪ್ರಕಾರ. ಮ್ಯಾಕ್ಸಿಮಮ್. ಮಿನಿಮಮ್ ಅಂದ್ರೆ ರಿಕವರ್ ಆಗ್ಬೇಕು, ಇಷ್ಟೇ ಐಡಿಯಾ ಇದ್ದಿದ್ದು. ಅದು ಹೋಗಿದ್ದು ಆ ಲೆವೆಲ್ಗೆ ಹೋಯ್ತು ಅಷ್ಟೇ. ಜನಗಳ ಇದು ಅಷ್ಟೇ.